ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಜೆ ಪ್ರಾಡಕ್ಟ್ಸ್. ಎಜೆ ಪ್ರಾಡಕ್ಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಚಿಕನ್ ಕಬಾಬ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಅಂದರೆ ನಮ್ಮದು ಓನ್ ಪ್ರಾಡಕ್ಟ್ ಇದು, ಲೂಸ್ ಚಿಕನ್ ಕಬಾಬ್ ಪೌಡರು. ನೋಡಿ, ಇದು 1 kg ಚಿಕನ್ ಇದೆ. ಪೀಸುಗಳು ಜಾಸ್ತಿ ಚಿಕ್ಕದು ಇರಬಾರ್ದು, ದೊಡ್ಡದು ಇರಬಾರ್ದು, ಒಂದು ಮೀಡಿಯಮ್ ಸೈಜು. ಅವ್ರಿಗೆ ಹೇಳಬೇಕು, ನೀವು ಅಂಗಡಿಗಳಿಗೆ ಕಬಾಬ್ ಅವ್ರಿಗೆ ಹೊಡ್ಕೊಡ್ತೀರಲ್ಲ ಆ ಥರ ಮಾಡಿಕೊಡಿ. ಆ ಥರ ಹೊಡ್ಕೊಡ್ತಾರೆ. ನೀಟಾಗಿ ಚಿಕನ್ ತೊಗೊಂಬಂದು 1 ಸಲ 2 ಸಲ ತೊಳ್ಕೊಳ್ಳಿ. ಆಮೇಲೆ 100 ಗ್ರಾಮ್ ಕಬಾಬ್ ಪೌಡ್ರು. ನಮ್ಮದು 100 ಗ್ರಾಮ್ ಕಬಾಬ್ ಪೌಡ್ರು ಕರೆಕ್ಟಾಗಿ 1 kg ಮೆಜರ್ಮೆಂಟು. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೀ ಸ್ಪೂನು. 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು 100 ಗ್ರಾಮ್ ಕಬಾಬ್ ಪೌಡ್ರು. ಇದು ಬಿಟ್ಟರೆ ಬೇರೆ ನೀವೇನು ಹಾಕ್ಬಾರ್ದು. ಮೊಟ್ಟೆ ಆಗಲಿ, ಉಪ್ಪಾಗಲಿ, ಖಾರದ ಪುಡಿ ಆಗಲಿ ನೀವೇನು ಆ್ಯಡ್ ಮಾಡೋಂಗಿಲ್ಲ. ಇಷ್ಟು ಮಾತ್ರ ಆ್ಯಡ್ ಮಾಡಿ. ನೋಡಿ, ಈ ಥರ ಕಲಿಸ್ಕೊಳ್ಳಿ. ಕಬಾಬ್ ಪೌಡ್ರ್ ನೋಡೋಕ್ಕೆ ನಮ್ದು ಬೆಳ್ಳಗಿರುತ್ತೆ. ನಿಮಗೆ ನೀರಲ್ಲಿ ಬಿದ್ದಿದ ತಕ್ಷಣ ರೆಡ್ ಕಲರ್ ಈ ಥರ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಕಲಸಿಕೊಳ್ಳಿ. ಮೇನು ಫ್ರೆಂಡ್ಸ್, ನೋಡಿ, ನಮಗೆ ಟೇಸ್ಟು ಅರ್ಜೆಂಟ್ ಬೇಕು, ನಾವು ಅರ್ಜೆಂಟ್ ತೊಗೊಂಬಂದು ಮಾಡಿಬಿಡಬೇಕು. ಆದರೆ ರೆಸ್ಟೋರೆಂಟು ಆ ಕಡೆ ಎಲ್ಲ ನೀವೆಲ್ಲನ ಕೇಳಿ ವಿಚಾರಿಸಿ, ಅವ್ರದ್ದು ಮೇನ್ ಸೀಕ್ರೆಟ್ ಬಂದು ನಿಮಗೆ ಅವರು ಮ್ಯಾರಿನೇಟ್ ಮಾಡ್ತಾರೆ. ಒಂದು ಮಿನಿಮಮ್ಮು, ನಾವು ಮನೆಗೆ ಅಂದರೆ ಸ್ವಲ್ಪ ಅರ್ಜೆಂಟೇ ಬೇಕಾಗುತ್ತೆ, ಒಂದು ಅರ್ಧ ಗಂಟೆ ನೀವು ಮ್ಯಾರಿನೇಟ್ ಮಾಡಿ. ಒಂದು ಹಾಫ್ ಆನ್ ಅವರ್ ಮುಂಚೆ ಕಲಸಿಕ್ಕಿ. ಚೆನ್ನಾಗಿ ಮಸಾಲೆ ಎಲ್ಲ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ. ನೋಡಿ, ಅಷ್ಟು ಮಾತ್ರ ಸಿಂಪಲ್ಲು. ಚಿಕನ್ನು, ನಮ್ಮದು ಕಬಾಬ್ ಪೌಡ್ರು, ಎಜೆ ಕಬಾಬ್ ಪೌಡರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವ ಥರ ಮಾಡಿಕ್ಕೊಬೇಕು ನಿಮಗೆ ನೆಕ್ಸ್ಟು ಬೇರೆ ಯಾವುದನ್ನು ಒಂದು ವೀಡಿಯೋನಲ್ಲಿ ಹೇಳ್ತೀನಿ. ಅದು 75% ಗಾರ್ಲಿಕ್ ಇರಬೇಕು, ಜಿಂಜರ್ 25% ಮಾತ್ರ ಇರಬೇಕು. ಆ ಥರ ಪೇಸ್ಟ್ ಮಾಡಿ ಇಕ್ಕೊಬೇಕು. ಪ್ರತಿಯೊಂದು ಅಡುಗೆಗೂ ಅದೇ ಥರ ನಾವು ಯೂಸ್ ಮಾಡಿದ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ನೋಡಿ, ಮತ್ತು ಇದು ಎಣ್ಣೆ ನೋಡಿ ನೀಟಾಗಿದೆ. ನಾನು ಯಾಕೆ ನಿಮಗೆ ಮೊದಲೇ ತೋರಿಸ್ತಾ ಇದ್ದೀನಿ ಅಂದರೆ, ಎಣ್ಣೆ ನೀಟಾಗಿದೆ. ನಾನು ಕಬಾಬ್ ಹಾಕ್ತೀನಿ, ಒಂದು ಡ್ರಾಪ್ ಅಷ್ಟು ಕೂಡ ನಿಮಗೆ ಮಸಾಲೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ. ಕೆಲವ್ರು ಹೇಳ್ತಾರೆ, ನಮಗೆ ಒಂದು 100 ಜನದಲ್ಲಿ ಯಾರನ್ನ ಒಬ್ಬರು ಹೇಳ್ತಾರೆ ಮಸಾಲೆ ಅಂಟ್ಕೊಂಡ್ಬಿಡ್ತು ಅಂತೇಳಿ. ಎಲ್ಲರೂ ಹೇಳೋದಿಲ್ಲ, ಒಂದು 100 ಜನದಲ್ಲಿ ಯಾರನ್ನ ಒಬ್ಬರು ಹೇಳ್ತಾರೆ. ಅದು ರೀಸನ್ ಏನು ಅಂದರೆ, ನೋಡಿ, ಎಣ್ಣೆ ತಣ್ಣಗಿರುತ್ತೆ ಆಗಿಬಿಟ್ಟಿರ್ತಾರೆ. ಇಲ್ಲ, ಈ ಥರ ಏನಾರ ಪ್ರಾಬ್ಲಮ್ ಮಾಡಿದೆ, ಎಣ್ಣೆ ಜಾಸ್ತಿ ಕಾಯಿಸ್ಬಿಟ್ರು ನಿಮಗೆ ಅದು ಜಾಸ್ತಿ ಹಾಕಿದ ತಕ್ಷಣ ಮಸಾಲೆ ಮೇಲೆ ಎಲ್ಲ ರೋಸ್ಟ್ ಆಗೋಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಎಣ್ಣೆ ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು. ಜಾಸ್ತಿ ಕಮ್ಮಿನೂ ಕಾಯಿಸಿರಬಾರ್ದು, ಜಾಸ್ತಿ ಹೀಟು ಆಗಿರಬಾರ್ದು. ಮೀಡಿಯಮ್ ಲೆವೆಲಲ್ಲಿ ನೋಡಿ ಈ ಥರ ಹಾಕ್ಬಿಡಿ. ಈ ಥರ ಹಾಕ್ಬಿಟ್ಮೇಲೆ ನಿಮಗೆ ಇದನ್ನು ಮತ್ತೆ ನೀವು ಅಲ್ಲಾಡಿಸ್ಬಾರ್ದು, ಮುಟ್ಬಾರ್ದು. ಇದನ್ನು ಒಂದು 2-3 ಮಿನಿಟ್ಸ್ ಆದಮೇಲೆ ನೀವು ಮತ್ತೆ ಇದನ್ನು ಅಲ್ಲಾಡಿಸಿ ಮತ್ತೆ ಅದಕ್ಕೆ ಲೈಟಾಗಿ ಅದ್ರ ಮೇಲೆ ಹೊಡ್ಕೊಂಡ್ರೆ ಚೆನ್ನಾಗಿ ಎಲ್ಲ ಒಳಗಡೆ ಎಲ್ಲ ಬೇಯುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಟೇಸ್ಟ್ ಮಾತ್ರ ಇದು ನೀವು ಮಾಡ್ತಾ ಇದ್ದಂಗೆ ಬೇರೆ ಮನೆಗಳವರು ನಿಮಗೆ ಕೇಳ್ತಾರೆ ಎಲ್ಲಿಂದ ತಂದ್ರಿ ಅಂತ. ಆ ಥರ ಟೇಸ್ಟು, ಆ ಥರ ಗಮ್ ಅನ್ನುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ಇದು ನೋಡಿ ಕಲರು ಯಾವ ಥರ ಇದೆ. ಮೇಲೆ ಕ್ರಂಚಿ ಇರುತ್ತೆ, ಒಳಗಡೆ ಸೂಪರಾಗಿ ಜ್ಯೂಸಿಯಾಗಿರುತ್ತೆ. ಟೇಸ್ಟ್ ಮಾತ್ರ ನಾವು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಜಾಸ್ತಿ ಹೊಗಳಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ ಅಂಗಡಿ ಪ್ರತಿಯೊಬ್ಬರಿಗೂ 100 ಗ್ರಾಮ್ ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ. ಫ್ರೀಯಾಗಿ ನಾನು ಕಬಾಬ್ ಪೌಡ್ರು 100 ಗ್ರಾಮ್ ಕೊಟ್ಟಿದ್ದೀನಿ. ನನಗೆ ಲಾಸ್ ಏನೂ ಆಗಿಲ್ಲ. ನಾನು ಫ್ರೀಯಾಗಿ ಕಬಾಬ್ ಪೌಡ್ರ್ ಯಾರಿಗೆ ಕೊಟ್ಟಿದ್ದೀನೋ ಅವ್ರು ಬಂದು ಮತ್ತೆ ನಮ್ಮ ಹತ್ರ ನೆಕ್ಸ್ಟ್ ವಿಸಿಟ್ನಲ್ಲಿ ಅರ್ಧ kg 1 kg ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ನನಗೆ ರಿಕವರ್ ಆಗಿದೆ. ನಾನು ಫ್ರೀ ಕೊಟ್ಟಿದ್ದೀನಿ ಅಂತ ಹೇಳೋದಿಲ್ಲ. ಆದರೆ ನಾವು ಸಿಂಪಲಾಗಿ ಫಸ್ಟಲ್ಲಿ ಎಲ್ಲರಿಗೂ ನೋಡಲಿ ಟೇಸ್ಟು. ಯಾಕಂದರೆ ಬೇಗ ನಂಬಿಕೆ ಬರೋದಿಲ್ಲ, ಕಂಪ್ನಿ ಐಟಮ್ಸ್ ತೊಗೊಂಡೋಗಿ ನಂಬಿಕೆ ಇರೋದಿಲ್ಲ. ಅದಕ್ಕೆ ನಾವು ಕೊಟ್ಟಿದ್ದು. ನೋಡಿ ಯಾವ ಥರ ಬಂದಿದೆ. ಫುಲ್ ಕ್ರಂಚಿಯಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ನೀವು ಇದೇ ಥರ ಮಾಡಬೇಕು. ನಾವು ಯಾವ ಥರ ಬೇರೆ ಎಲ್ಲ ಮಿಕ್ಸ್ ಮಾಡಬಾರ್ದು. ಸೇಮ್ ನಾನು ಇವಾಗ ಹೆಂಗೆ ಹೇಳ್ಕೊಟ್ಟಿದ್ದೀನಿ ವೀಡಿಯೋನಲ್ಲಿ ಯಾವ ಥರ ಮಾಡಿ ತೋರಿಸಿದ್ದೀನಿ ಆ ಥರ ಮಾಡಿ. ನೋಡಿ, ನಿಮ್ಮ ಮುಂದೆನೇ ಇವಾಗೆಲ್ಲ ಮಾಡಿ ತೋರಿಸಿದ್ದೀನಿ. ನಾನು ಇವಾಗ ಎಣ್ಣೆನೂ ತೋರಿಸ್ತೀನಿ. ನೋಡಿ, ಎಣ್ಣೆ ಯಾವ ಥರ ಇದೆ, ಎಷ್ಟು ನೀಟಾಗಿದೆ ನೋಡಿ. ಅದು ಮೇಲೆ ನಿಮಗೆ ಇದು ಇದೆ ಅಷ್ಟೇ. ನೋಡಿ, ಎಣ್ಣೆಯಲ್ಲಿ ಒಂದು ಡ್ರಾಪ್ ಅಷ್ಟು ಕಬಾಬ್ ಪೌಡ್ರು ಬಿಡೋದಿಲ್ಲ. ನೀಟಾಗಿ ಪೂರ್ತಿ ಮಸಾಲೆ ಎಲ್ಲ ಅಂಟುತ್ತೆ, ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಒಂದು ಸಲ ವಿಸಿಟ್ ಕೊಡಿ. ನಿಮಗೆ ಹೋಲ್ಸೇಲ್ ಬೇಕು ಅಂದರೆ ನಮ್ಮ ಹತ್ರ ಹೋಟ್ಲ್ಗೆ, ಅಂಗಡಿಗಳಿಗೆ ಮೂಟೆ ಪರ್ಚೇಸ್ ಮಾಡ್ತಾರೆ. ನಾವು ಹೋಲ್ಸೇಲ್ ಬೇಕು ಅಂದರೆ ಸಪ್ಲೈ ಮಾಡ್ತೀರಿ. ನಿಮ್ಗೆ ಇಂಡಿಯಾದಲ್ಲಿ ಎಲ್ಲಿ ಬೇಕು ಹೇಳಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಕು ಹೇಳಿ ಸಪ್ಲೈ ಮಾಡ್ತೀರಿ. ರೀಟೇಲ್ ಬೇಕು ಅರ್ಧ kg, 1 kg, 2 kg, 5 kg ನಮ್ಮ ಅಂಗಡಿ ಹತ್ರ ಬಂದು ತೊಗೊಂಡೋಗ್ಬೇಕು. ನಮ್ಮ ಅಂಗಡಿ ಅಡ್ರೆಸ್ಸು ಬೇರೆ ವೀಡಿಯೋಸಲ್ಲೂ ಹೇಳಿದ್ದೀನಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, CMC ಮಾರ್ಕೆಟು, ಮಟನ್ ಮಾರ್ಕೆಟ್ ಪಕ್ಕದಲ್ಲಿ.